ದೋಸೆ ಹೋಗಿ ಅಮೀಬಾಗ್ ಹೋಗಿದೆ ಇದು. ಅದು ಕಾವಲಿ ಬೆಂದಿಲ್ಲ, ಸಾರಿ ಕಾವಲಿ ಕಾದಿಲ್ಲ ಆಯ್ತಾ. ಹೆಲೋ ಗಾಯ್ಸ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೋತೀನಿ. ಸೊ ಇವತ್ತಿನ ನನ್ನ ವ್ಲಾಗ್ ಅಂಗಡಿ ಇದ್ದಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿ. ಸೊ ಮನೆಯಲ್ಲಿದ್ದಾಗ ನಾವೇನು ಅಡಿಗೆ ಮಾಡ್ತೀವಿ, ಸೊ ನೀರು ದೋಸೆ ಅದು ಇದು ಅಂತಲ್ಲ ಮುಂತಾದ ವಿಚಾರಗಳನ್ನು ನಿಮ್ಮ ಜೊತೆ ನಾನು ಹಂಚಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಇವತ್ತು. ಅದೇ ರೀತಿ ಬೆಂಗಳೂರಿನ ಜೀವನ ಹೇಗಿರುತ್ತೆ ಅನ್ನೋದನ್ನು ಸ್ವಲ್ಪ ಮಟ್ಟಿಗೆ ನಿಮ್ಮ ಮುಂದಿರುವ ಪ್ರಯತ್ನವನ್ನು ಮಾಡ್ತೇನೆ. ನೋಡಿ, ಬೆಂಗಳೂರು 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 ಲೈಫ್ ನೋಡಿ, ಎಷ್ಟು ಕೊಟ್ಟರು ಇದಿಲ್ಲ, ನೀರಿಲ್ಲ. ಊರಲ್ಲಾದ್ರೆ ನೀರು ಬೇಕಾಬಿಟ್ಟು ಎಷ್ಟು ಬೇಕೋ ಅಷ್ಟು ನೀರು ಸಿಗ್ತದೆ, ಇಲ್ಲಿಲ್ಲ. ಇಲ್ಲಿ ಹೇಗೆ ನೀರು ನೋಡಿ, ಇದು ಅವಸ್ಥೆ. ಈ ಟೈಪ್ ನೀರು ಬದುಕುದು, ಇದು ಬೆಂಗಳೂರಿನ ಲೈಫ್. ಈ ಊರಲ್ಲಿ ಇರೋರಿಗೆಲ್ಲ ಉಂಟಲ್ಲ ಬೆಂಗಳೂರಿನ ಚಂದ ಎಲ್ಲ ನೋಡಿ ನಾವು ಸಿಟಿ ಲೈಫ್ಗೆ ಹೋಗ್ಬೇಕು ಅಂತ ಅನ್ಕೋತೇವೆ. ಸಿಟಿ ಲೈಫಿಗೆ ಬಂದ್ರೆ ಹಿಂಗಪ್ಪ, ನೀರೆಲ್ಲ ಈ ರೀತಿ ಕ್ಯಾನಲ್ಲಿ ಬಕೆಟ್ ಎಲ್ಲ ನೀರಲ್ಲಿ ಇಟ್ಕೊಂಡ್ಬಿಟ್ಟು ಖರ್ಚು ಮಾಡಬೇಕು. ಊರಲ್ಲಾದ್ರೆ ಬಾವಿ ಇದೆ, ಬೋರ್ವೆಲ್ ಇದೆ, ನದಿ ಇದೆ. ಇಲ್ಲಿ ಎಂತ ಮಣ್ಣಂಗಟ್ಟಿನೂ ಇಲ್ಲ. ಇವತ್ತಿನ ಕುಕ್ಕಿಂಗ್ ನನ್ನ ಕೆಲಸ. ಸೊ ದೋಸೆ, ನಾವು ನೀರು ದೋಸೆ ಮಾಡ್ತೀವಿ ಇವತ್ತು. ನೀರು ದೋಸೆಗೆ ಅಕ್ಕಿ ಹಾಕಿಟ್ಟಿದ್ದೀನಿ. ಸ್ವಲ್ಪ ನೆಂದಾದ ನಂತರ ಅದನ್ನು ಗ್ರೈಂಡ್ ಮಾಡಿ ಇವತ್ತು ನಾನು ನನ್ನ ಕೈಯಾರೆ ಯಾವ ಯಾವ ಶೇಪಲ್ಲೆಲ್ಲ ನೀರು ದೋಸೆ ಬರ್ತದೆ ಅಂತ ಗೊತ್ತಿಲ್ಲ, ನಿಮಗೆ ತೋರಿಸ್ತೇನೆ ನಾನು ಹೇಗೆ ನೀರು ದೋಸೆ ಮಾಡ್ತೇನೆ ಅಂತ. ಇದು ಪ್ಯೂರಿಫೈಯಿಂದ ಬರುವಂತಹ ನೀರು ವೇಸ್ಟ್ ಮಾಡಲಿಕ್ಕೆ ಮನಸ್ಸು ಬರೋದಿಲ್ಲ. ಯಾಕೆಂತ ಹೇಳಿದ್ರೆ ಇಲ್ಲಿ ನೀರಿಗೆ ತುಂಬ ಅಂದರೆ ತುಂಬಾನೇ ಬರ ಇದೆ. ಅದರಿಂದಾಗಿ ನೀರನ್ನು ಈ ರೀತಿಯ ಒಂದು ಬಕೆಟಲ್ಲಿಟ್ಟು ಅದನ್ನು ಹೂವಿನ ಗಿಡಕ್ಕೆ ಇಲ್ಲ ನಾವೇನು ಬೆಳೆಸಿದ್ದೀವಿ ಅಂತ ಗಿಡಗಳಿಗೆ ಹಾಕೋದು ನಮ್ಮ ವಾಡಿಕೆ. ಸೊ ಅದರಿಂದ ಈ ನೀರು ವೇಸ್ಟ್ ಆಗಲ್ಲ. ಸುಮ್ಮನೆ ನೀರಿಲ್ಲದ ಈ ಸಮಯದಲ್ಲೆಲ್ಲ ನೀರು ವೇಸ್ಟ್ ಮಾಡಿಕೊಂಡು, ಈಗ ಒಂದು ಗ್ಲಾಸು ನೀರು ವೇಸ್ಟ್ ಆಗುತ್ತೆ ವಾಟರ್ ಪ್ಯೂರಿಫೈಯಲ್ಲಿ, ನಿಮ್ಗೆಲ್ರಿಗೂ ಗೊತ್ತಿರುತ್ತೆ. ನಾನು ಅಕ್ವಾದ್ ಯೂಸ್ ಮಾಡ್ತಾ ಇರೋದು. ಸೊ ಅದನ್ನು ಸುಮ್ಮನೆ ಚೆಲ್ಲೋದಕ್ಕಿಂತ ಸೊ ಈ ರೀತಿಯ ಉಪಯೋಗ ಮಾಡ್ಬೋದು. ಅದರಿಂದಾಗಿ ಒಂದು ಕಡೆಯಲ್ಲಿ ನಾವು ಗಿಡ ಮರಗಳಿಗೆ ನೀರು ಉಡಿಸಿದಂತೆ ಆಗುತ್ತೆ, ಇನ್ನೊಂದು ಕಡೆ ನೀರು ಪೋಲಾಗದಂತೆ ತಡೆದಂತೆ ಆಗುತ್ತೆ. ಮೂರನೇದು ಹೊಟ್ಟೆ ಉರಿಯುತ್ತದೆ, ಗೊತ್ತಾಯ್ತಾ? ಅಯ್ಯೋ ಇಷ್ಟು ನೀರು ವೇಸ್ಟ್ ಆಯ್ತಲ್ಲ ಅಂತ. ಸೊ ಆ ಹೊಟ್ಟೆ ಉರಿಯೋದು ನಿಲ್ಲುತ್ತೆ ಇದರಿಂದಾಗಿ. ಸೊ ಈ ರೀತಿ ನೀವು ಮಾಡ್ಬೋದು ನಿಮ್ಮ ಹತ್ರ ಪ್ಯೂರಿಫೈ ಇದ್ದರೆ. ಇದೆಯಾ ನೋಡೋಣ, ಗಂಟೆ 9 ಆಯಿತು. ನೀರು ಬಿಟ್ಟಿದ್ದಾರೆ. ಸೊ ನಾವು ರೈಸನ್ನು ಗ್ರೈಂಡ್ ಮಾಡುವ. ಅಕ್ಕಿಯನ್ನು ರುಬ್ಲಿಕ್ಕೆ ಹಾಕಬೇಕು. ನೆನೆಲಿಕ್ಕೆ ಹಾಕಿದ ಅಕ್ಕಿಯನ್ನು ತೊಳಿತಾ ಇದ್ದೇನೆ ಸ್ವಲ್ಪ, ಅದ್ರ ಮೇಲೆ ಗುಗ್ಗುರು ಎಲ್ಲ ಬರ್ತದಲ್ಲ. ಬನ್ನಿ ಗೈಸ್, ಇವಾಗ ನಮ್ಮ ಸಮಯ. ನಾವು ನೆನೆಯಲಿಕ್ಕೆ ಏನು ಹಾಕಿದ್ದೀವಿ ಆ ಅಕ್ಕಿಯನ್ನು ತೊಳೆಯೋದು. ಒಂದು 2-3 ಸಲ ನಾನು ತೊಳಿತೀನಿ. ಯಾಕೆಂತ ಹೇಳಿದ್ರೆ ಈ ಅಕ್ಕಿಯಲ್ಲಿ ಗುಗ್ಗುರುಗಳೆಲ್ಲ ಬರ್ತದೆ. ಗುಗ್ಗುರು ಅಂದರೆ ಏನಂದರೆ ಆ ಕಪ್ಪು ಹುಳ ಇರುತ್ತಲ್ಲ ಚಿಕ್ಕದು, ಸೊ ಅದೆಲ್ಲ ನೀಟಾಗಿ ಕ್ಲೀನಾಗಿ ಹೋಗಬೇಕು. ಇಲ್ಲಾಂತ ಇದ್ರೆ ನೀರು ದೋಸೆ ಹೋಗಿ ಅದು ಇನ್ನೇನೋ ದೋಸೆ ಆಗ್ಬೋದು, ವೆಜ್ ಹೋಗಿ ನಾನ್ ವೆಜ್ ಆಗುತ್ತೆ. ಸೊ ಹಂಗಾಗಿ ಇದನ್ನು ನಾನು ನೀಟಾಗಿ ತೊಳಿತಾ ಇದ್ದೇನೆ. ಇನ್ನೊಂದು, ನಮ್ಮ ರೂಮಲ್ಲೆಲ್ಲ ಹೆಂಗಂತ ಹೇಳಿದರೆ ನಮ್ಮ ಏರಿಯಾದಲ್ಲಿ ಸ್ವಲ್ಪ ನೀರಿದ್ದೆಲ್ಲ ಪ್ರಾಬ್ಲಮ್ ಇದೆ. ಬೆಳಿಗ್ಗೆ ಒಂದು ಸಲ 10 ಗಂಟೆಗೆ ಬಿಟ್ಟರೆ ಕೆಲವೊಂದು ಸಲ ಮಧ್ಯಾಹ್ನವರೆಗೂ ನೀರಿರುತ್ತೆ, ಆಮೇಲೆ ನೀರಿರಲ್ಲ. ಸೊ ಮತ್ತೆ ನೈಟ್ ಬಿಡ್ತಾರೆ. ಸೊ ಅದರ ನಡುವಲ್ಲಿ ನಮಗೆ ನೀರು ಬೇಕು ಅಂತಾದರೆ ನಾವು ಆ ರೀತಿ ಬಕೆಟ್ಗಳಲ್ಲಿ ಎತ್ತಿಡಬೇಕು. ಸೊ ಅದು ಕೆಲವೊಂದು ಕಡೆ ಇದೆ ಏರಿಯಾದಲ್ಲಿ, ಬಟ್ ಸ್ಟಾರ್ಟಿಂಗಲ್ಲೆಲ್ಲ ಹೇಳಿರಲ್ಲ ಈ ರೀತಿ ನೀರಿನ ಸಮಸ್ಯೆ ಇದೆ ಅಂತ. ನಾವು ಬಂದು ಕೂತ ನಂತರ ಹೇಳಿರ್ತಾರೆ, ಇಲ್ಲ ನಾವು ಬಂದು ಕೂತ ನಂತರ ನಮಗೆ ಅನುಭವ ಆಗಿರುತ್ತೆ. ಸೊ ಅದಾಗಲೇ ನಾವು ಅಡ್ವಾನ್ಸ್ ಎಲ್ಲ ಕೊಟ್ಟಿರ್ತೀವಿ. ಸೊ ಮತ್ತೆ ಮನೆ ಶಿಫ್ಟ್ ಮಾಡೋದು ಗೊತ್ತಲ್ಲ, ತುಂಬಾ ಕಷ್ಟದ ವಿಚಾರ. ಸೊ ಹಂಗಾಗಿ ಏನೂ ಮಾಡೋಕ್ಕಾಗಲ್ಲ, ಮಜಬೂರಲ್ಲಿ ಅಲ್ಲೇ ನಿಲ್ಲಬೇಕು. ನಾನಿವಾಗ ಗ್ರೈಂಡರಿಗೆ ಅಕ್ಕಿಯನ್ನು ಹಾಕ್ತಾ ಇದ್ದೇನೆ. ಮಿಕ್ಸಿ ಇದ್ದವರು ಮಿಕ್ಸಿಯಲ್ಲಿ ಮಾಡ್ಬೋದು. ನಾನಿವಾಗ 2 ಜನರಿಗೆ ಬೇಕಾದಂತಹ, ಅಂದರೆ 4 ಜನರಿಗೆ ಬೇಕಾದಂತಹ ಅಕ್ಕಿಯನ್ನು ಹಾಕಿದ್ದು 2.5 ಗ್ಲಾಸ್ ಹಾಕಿದ್ದೀನಿ. ಸೊ ಅದರಿಂದಾಗಿ ನಾನು ಗ್ರೈಂಡರನ್ನೇ ಬಳಸ್ಕೊತಾ ಇದ್ದೀನಿ. ಮಿಕ್ಸಿ ಇದ್ದವರು ಮಿಕ್ಸಿಯಲ್ಲೂ ಗ್ರೈಂಡ್ ಮಾಡ್ಬೋದು, ಬಟ್ ಗ್ರೈಂಡ್ರಲ್ಲಿ ನೀವು ಗ್ರೈಂಡ್ ಮಾಡಿದಷ್ಟು ಸಣ್ಣಗೆ ಅಂದರೆ ನುಣ್ಣಗೆ ಮಿಕ್ಸಿಯಲ್ಲಿ ಆಗಲ್ಲ. ಮಿಕ್ಸಿಯಲ್ಲಿಗೂ ಗ್ರೈಂಡ್ರಲ್ಲಿಯೂ ಅರ್ಧಂತಹ ಯಾವುದೇ ಪದಾರ್ಥಗಳಿಗೆ ರುಚಿ ವ್ಯತ್ಯಾಸ ಬರುತ್ತೆ. ಸೊ ಅದರಿಂದಾಗಿ ಈ ರೀತಿಯ ಗ್ರೈಂಡರ್ ಇದ್ದರೆ ಗ್ರೈಂಡರನ್ನು ಬಳಸಿಕೊಳ್ಳೋದು ಉತ್ತಮ ಅಂತ ನನ್ನದೊಂದು ಅಭಿಪ್ರಾಯ. ಸೊ ಇದು ಸ್ವಲ್ಪ ನೀರು ಜಾಸ್ತಿನೇ ಹಾಕ್ತೀನಿ ನಾನು, ಯಾಕೆಂತ ಹೇಳಿದ್ರೆ ನೀರು ದೋಸೆಗೆ ಅನುಸಾರವಾಗಿ ನೀರು ಸೇರಿಸಿದ್ರೆ ಆಯಿತು. ನನ್ನ ವ್ಯೂವರ್ಸಲ್ಲಿ ತುಂಬ ಜನ ಅಕ್ಕಂದಿರು, ಅಮ್ಮಂದಿರು, ಗೃಹಿಣಿಯರೆಲ್ಲ ಇದ್ದಾರೆ. ನೀವು ನೋಡಿ ನಗಾಡ್ಬೇಡಿ ಆಯ್ತಾ. ಇದು ನಮ್ಮ ಬ್ಯಾಚುಲರ್ದು ಗಂಡು ಮಕ್ಕಳ ಅಡಿಗೆ ಇದು. ಸೊ ನಾನು ಇದನ್ನೊಂದು 15 ನಿಮಿಷಕ್ಕೆ ಸೆಟ್ ಮಾಡ್ತೇನೆ. ಆಟೋಮೆಟಿಕ್ 15 ನಿಮಿಷವರೆಗೂ ಗ್ರೈಂಡ್ ಆದರೆ ಮತ್ತೆ ನನಗೆ ಅದಾಗಿ ಆಫ್ ಆಗುತ್ತೆ. ಸೊ 1/4 ಗಂಟೆ ಬಿಟ್ಟು ಬರುವ, ಅದು ನಮ್ಮನ್ನು ಕರೆಯುತ್ತೆ 1/4 ಗಂಟೆ ಬಿಟ್ಟು. 15 ನಿಮಿಷ ಆಯಿತು, ಗ್ರೈಂಡ್ ಆಗಿದೆಯಾ?
ಗ್ರೈಂಡ್ ಆಗಿದೆಯಾ? ಎಸ್, ಗ್ರೈಂಡ್ ಆಗಿದೆ ನೋಡಿ, ಸಣ್ಣಗಾಗಿದೆ. ಸೊ 15 ನಿಮಿಷ ಪರ್ಫೆಕ್ಟ್. ಇನ್ನು ಹಿಟ್ಟನ್ನು ತೆಗೆಯುವ. ಗೈಸ್, ನಮ್ಮ ಅಕ್ಕಿ ಹೋಗಿ ಹಿಟ್ಟಾಯಿತು. ಸೊ ಅದನ್ನು ಗ್ರೈಂಡರಿಂದ ತೆಗಿಬೇಕಲ್ಲ. ಸ್ಟಾರ್ಟಿಂಗ್ ನಾನು ಗ್ರೈಂಡರ್ದ ಮೇಲ್ಗಡೆದು ಆ ಕಪ್ಪು ಥ್ರೆಡ್ ಇದೆಯಲ್ಲ, ಆ ಥ್ರೆಡ್ ತೆಗೆಯದೆ ಗ್ರೈಂಡರ್ ಎತ್ತಲಿಕ್ಕೆ ಹೋಗಿದ್ದು. ಸೊ ಅದು ಆಗೋದಿಲ್ಲ ಆ ರೀತಿ. ಸೊ ಹೊಸದಾಗಿ ಗ್ರೈಂಡರ್ ಈ ರೀತಿ ಯೂಸ್ ಮಾಡುವವರು ಇಲ್ಲ ಬ್ಯಾಚುಲರ್ಸಿಗೆಲ್ಲ ಇದೊಂಥರ ಗೈಡ್ ಥರ ನನ್ನದು. ಓಕೆ, ಅದರ ಮೇಲ್ಗಡೆದು ಕಪ್ಪು ಥ್ರೆಡ್ ಇದೆ, ಅದನ್ನು ತೆಗೆದು ಆ ನಂತರ ಅದನ್ನು ಎತ್ತಬೇಕು ಪೂರ್ತಿಯಾಗಿ. ಇನ್ನು ಗ್ರೈಂಡ್ ಆಗಬೇಕಾದ್ರೂ ಅಷ್ಟೇ, ಆ ಕಪ್ಪು ಥ್ರೆಡ್ ಇದೆಯಲ್ಲ ಅದನ್ನು ನೀವು ನೀಟಾಗಿ ಟೈಟ್ ಮಾಡಿದರೆ ಮಾತ್ರ ಅದು ತಿರುಗೋದು, ಇಲ್ಲ ಅಂದರೆ ತಿರುಗೋದಿಲ್ಲ. ತುಂಬ ಸಲ ನನಗೆ ಅದು ಕನ್ಫ್ಯೂಸ್ ಆಗಿದೆ. ಸೊ ಆ ನಂತರ ನನಗೆ ಗೊತ್ತಾಗಿದ್ದು, ಅದನ್ನು ನಿಮ್ಮ ಜೊತೆನೂ ಹಂಚ್ಕೋತಾ ಇದ್ದೀನಿ ನಾನು. ಸೊ ಇವಾಗ ನಾನು ಹಿಟ್ಟನ್ನು ತೆಗಿತಾ ಇದ್ದೀನಿ. ಸೊ ಫಸ್ಟಿಗೆ ಅದರದ್ದು ಆ ಕುಟ್ಟಿದೆಯಲ್ಲ, ತಿರುಗುವ ಕಲ್ಲು ಇದೆಯಲ್ಲ, ರುಬ್ಬುವ ಕಲ್ಲು ಇದು, ಆಯಿತಾ? ಆ ಕಲ್ಲನ್ನು ತೆಗೆದು ಒಂದು ಪಾತ್ರೆಯಲ್ಲಿ ಇಟ್ಟಿರ್ತೀನಿ. ಅದರಲ್ಲೂ ಸ್ವಲ್ಪ ಹಿಟ್ಟಿರುತ್ತದೆ. ಸೊ ಅದರಿಂದಾಗಿ ಅದು ವೇಸ್ಟ್ ಮಾಡೋದು ಬೇಡ ಅಂತ. ಈಗ ನೀರು ದೋಸೆದು ಹಿಟ್ಟಾಗಿದ್ದರಿಂದ ನೀಟಾಗಿ ಈ ರೀತಿ ಪಲ್ಟಿ ಮಾಡಿದರೆ ಬಂದು ತಲುಪುತ್ತೆ. ನೀವು ಪುಂಡಿಗೆಲ್ಲ ಇಟ್ಟು ಅರಿತೀರ ಅಂತ ಹೇಳಿದರೆ ಸ್ವಲ್ಪ ಕಷ್ಟ ಆಗುತ್ತೆ ತೆಗಿಲಿಕ್ಕೆ. ಅಂದರೆ ಈ ರೀತಿ ಪಲ್ಟಿ ಮಾಡಿದ್ರೆ ಅದು ಹಿಟ್ಟು ಬಂದು ಪಾತ್ರೆಗೆ ಬೀಳುವುದಿಲ್ಲ. ಸೊ ಕೈ ಹಾಕಿ ಎಲ್ಲ ತೆಗಿಬೇಕು, ಸ್ವಲ್ಪ ಕಷ್ಟ ಆಗ್ತದೆ. ಬಟ್ ನೀರು ದೋಸೆದು ಆ ಪ್ರಾಬ್ಲಮ್ ಏನಿಲ್ಲ. ಇವಾಗ ಈ ಉಳಿದಿರೋ ಹಿಟ್ಟೇನಿದೆ, ಆ ಉಳಿದಿರೋ ಹಿಟ್ಟಿಗೆ ಇನ್ನೂ ಸ್ವಲ್ಪ ನೀರು ಹಾಕಿ ಪಾತ್ರೆನ ತೊಳಿತೀನಿ. ಯಾಕೆಂತೇಳಿದ್ರೆ ನೀರು ದೋಸೆಯಲ್ಲಿ ನೀರು ಸ್ವಲ್ಪ ಜಾಸ್ತಿ ಆದ್ರೂ ಅಡ್ಡಿ ಇಲ್ಲ ಹಿಟ್ಟಿಗೆ, ಆಯಿತಾ? ಈ ಪುಂಡಿದು ಇದು ಪುಂಡಿ ಅಂದರೆ ಕಡುಬು, ಓಕೆ, ನಮ್ಮೂರಲ್ಲಿ ಪುಂಡಿ ಅಂತ ಹೇಳ್ತೀವಿ. ಸೊ ಅದ್ರದ್ದು ಹಿಟ್ಟಾದರೆ ಸ್ವಲ್ಪ ನೀರು ಹಾಕುವಾಗೆಲ್ಲ ನೋಡ್ಕೋಬೇಕು. ಎಲ್ಲಾದರೂ ಜಾಸ್ತಿ ನೀರಾಯಿತು ಅಂತಾದರೆ ಮತ್ತೆ ಅದು ಕಡುಬು ಮಾಡಲಿಕ್ಕೆ ಕಷ್ಟ ಆಗ್ತದೆ. ಮನೆಯಲ್ಲಿ ಅಮ್ಮಂದಿರು ಅಕ್ಕಂದ್ರೆಲ್ಲ ಸ್ವಲ್ಪ ಈಸಿಯಾಗಿ ಮಾಡ್ತಾರೆ, ಅವ್ರಿಗೆ ಪ್ರಾಕ್ಟೀಸ್ ಇರುತ್ತೆ. ಬಟ್ ನಮಗೆ ಪ್ರಾಕ್ಟೀಸ್ ಇಲ್ಲದ್ರಿಂದ ಆ ಕಡುಬಿನ ಹಿಟ್ಟಿನ ಆ ಗಟ್ಟಿ ತರಲಿಕ್ಕೆ ಉಂಟಲ್ಲ, ಹಿಟ್ಟನ್ನು ಗಟ್ಟಿಗೆ ತರಿಸಲಿಕ್ಕೆ ಪಡಬಾರ್ದ ಕಷ್ಟ ಎಲ್ಲ ಪಡಬೇಕಾಗುತ್ತೆ. ಸೊ ಅದು ಇನ್ನೊಂದು ವಿಡಿಯೋದಲ್ಲಿ ನಾನು ತೋರಿಸ್ತೇನೆ ಹೇಗೆ ಕಡುಬು ಮಾಡೋದು ಅಂತ. ನಾನಿವಾಗ ಗ್ರೈಂಡರ್ಗೆ ನೀರನ್ನು ಹಾಕಿ ಅದರಲ್ಲಿ ಉಳಿದಿರೋಂಥ ಹಿಟ್ಟನ್ನು ಕೂಡ ನನ್ನ ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ. ಸೊ ನೀವು ಈ ರೀತಿ ಮಾಡ್ಬೋದು, ಸುಮ್ಮನೆ ಅಕ್ಕಿ ವೇಸ್ಟ್ ಆಗೋದು ಬೇಡ ಅಂತ. ಆ ನಂತರ ಅದಕ್ಕೆ ಏನು ನೀರು ಹಾಕಿ, ಎಷ್ಟು ಬೇಕು ನೀರು ಅಷ್ಟು ನೀರನ್ನು ಹಾಕಿ. ಯಾಕೆಂತ ಹೇಳಿದ್ರೆ ನೀರು ದೋಸೆಗೆ ನೀರು ಸ್ವಲ್ಪ ಜಾಸ್ತಿನೇ ಬೇಕು, ಮಂದ ಇರಬಾರ್ದು ಹಿಟ್ಟು, ಮಂದ ಇದ್ದರೆ ದೋಸೆ ಚೆನ್ನಾಗಿರಲ್ಲ. ಆನಂತರ ಅದಕ್ಕೆ ನಾನು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಯಾಕೆಂತಂದರೆ ನೀವು ಅನ್ಕೋಬೇಡಿ ಇವನೇನಪ್ಪ ಉಪ್ಪು ಹಾಕದೆ ದೋಸೆ ಮಾಡ್ತಾನೆ ಅಂತ. ಉಪ್ಪು ಯಾವತ್ತು ನೀರು ದೋಸೆಗೆ ಕೊನೆಯಲ್ಲಿ ಹಾಕಬೇಕು. ಕಾರಣ ಏನು ಗೊತ್ತಾ? ನಮಗೆ ಅದು ಈ ಹಿಟ್ಟು ಎಷ್ಟು ದಪ್ಪ ಇರುತ್ತೆ, ಎಷ್ಟು ನೀರು ಬೇಕು ಅಂತ ಗೊತ್ತಾಗಲ್ಲ. ಸೊ ನಿಮಗೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಹಾಕಿ ಆ ನಂತರ ಅದಕ್ಕೆ ಅನುಸಾರವಾಗಿ ನಾವು ಉಪ್ಪನ್ನು ಸೇರಿಸ್ಕೊಳ್ಳೋದು. ಸ್ಟಾರ್ಟಿಂಗ್ಗೆ ನಾವು ಇಷ್ಟು ಐಡಿಯಾದಲ್ಲಿ ಒಂದು ಉಪ್ಪು ಹಾಕಿರ್ತೇವೆ, ಆಮೇಲೆ ನೀರು ಸೇರಿಸ್ತೇವೆ, ಮತ್ತು ಅದು ಉಪ್ಪಿಲ್ಲದ ದೋಸೆ ಆಗಿ ಹೋಗ್ತದೆ, ರುಚಿ ನೀರಲ್ಲ ಎಂತ ಬಣ್ಣಗಟ್ಟಿನೇ ಇರಲ್ಲ. ಸೊ ಅದಕ್ಕೋಸ್ಕರ ಈ ಟ್ರಿಕ್ಸನ್ನೆಲ್ಲ ಯೂಸ್ ಮಾಡಿ ನೀವು, ಓಕೆ? ಸೊ ಹಿಟ್ಟೆಲ್ಲ ರೆಡಿ ಮಾಡಿದ ನಂತರ ನಾನು ಮಾಡುವ ಕೆಲಸ ಏನು ಗೊತ್ತಾ? ಪಾತ್ರೆ ಪಗಡೆ ಎಲ್ಲ ಏನಿದೆ ಎಕ್ಸ್ಟ್ರಾ ಅದನ್ನೆಲ್ಲ ತೊಳೆಯೋದು. ಸೊ ಅದು ನೀಟಾಗಿ ತೊಳೆದ ನಂತರನೇ ದೋಸೆ ಮಾಡೋದು, ಇಲ್ಲ ಅಂದರೆ ಕಿರಿಕಿರಿ ಆಗುತ್ತೆ. ಯಾಕೆಂದರೆ ಅಕ್ಕಪಕ್ಕ ಎಲ್ಲ ಪಾತ್ರೆ ಸಿಗುತ್ತೆ. ನಮಗೆ ಮೊದಲೇ ಪ್ರಾಕ್ಟೀಸ್ ಇರಲ್ಲ ದೋಸೆ ಹಾಕಿ. ಅದು ದೋಸೆ ಹಾಕುವಾಗ 2 ಕೈಗಳುಂಟಲ್ಲ, ಆ ಕಡೆ ಈ ಕಡೆ ಎಲ್ಲ ಓಡ್ತದೆ. ಅದು ನೀವು ನೋಡಿ ಆ ಚಂದವನ್ನು. ಸೊ ಅದಕ್ಕೋಸ್ಕರ ಅಡ್ಡ ಸಿಗಬಾರ್ದಲ್ಲ ಏನು. ಸೊ ಅದರಿಂದಾಗಿ ನಾನು ಫಸ್ಟಿಗೆ ಉಳಿದಿರೋ ಎಕ್ಸ್ಟ್ರಾ ಪಾತ್ರೆಗಳೆಲ್ಲ ಏನಿದೆ ಆ ಪಾತ್ರೆಗಳನ್ನೆಲ್ಲ ತೊಳೆದು ಸೊ ಟ್ರೇಯಲ್ಲಿ ಹಾಕಿರ್ತೀನಿ. ಈ ಪಾತ್ರೆ ಉಂಟಲ್ಲ, ಈ ಪಾತ್ರೆ ಎಲೆಕ್ಟ್ರಿಕ್ ಐಟಮ್, ಇದು ನೀರು ಬಿಸಿ ಮಾಡುವಂಥದ್ದೆಲ್ಲ ಇದೆಯಲ್ಲ. ಸೊ ಪೋರ್ಟೇಬಲ್ ಐಟಮು. ನಾವು ಎಲ್ಲಾದರೂ ಪ್ರವಾಸ ಹೋಗುವಾಗ ಇದಕ್ಕೆಲ್ಲ ಬೇಕಾಗುತ್ತೆ ಅಂತ ತಗೊಂಡಿದ್ದು. ಇವಾಗ ಮನೆಯಲ್ಲಿ ನಾನು ಟೀ ಮಾಡೋದು ಇದರಲ್ಲಿ. ಬಟ್ ಆವಾಗ ನಾನು ಟೀ ಇಟ್ಟು, ಅಂದರೆ ಬ್ಲ್ಯಾಕ್ ಟೀ ಇಟ್ಟು ಮಲಗಿದವನಿಗೆ ಗೋಚರನೇ ಇಲ್ಲ. ಎದ್ದು ನೋಡುವಾಗ ಫುಲ್ಲು ಟೀ ಇಲ್ಲ, ಏನಿಲ್ಲ, ಎಲ್ಲ ಬರ್ನ್ ಆಗಿ ಫುಲ್ಲು ಊಸ್ಟಾಗಿ ಹೋಗಿದೆ. ಅದನ್ನು ಇವಾಗ ತೆಗಿಲಿಕ್ಕೆ ಕಷ್ಟಪಡ್ತಾ ಇರೋದು. ಬಟ್ ಅದು ಪೂರ್ತಿಯಾಗಿ ಹೋಗ್ತಾ ಇಲ್ಲ. ಕಷ್ಟಪಟ್ಟು ಅದನ್ನು ರಿಮೂವ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಬಟ್ ಅದು ಹೋಗೋದಿಲ್ಲ. ಟ್ರೈ ಮಾಡಿದೆ ನಾನು, ಸ್ವಲ್ಪ ಇದೆ, ಅದು ಇನ್ನೂ ಅದೇ ರೀತಿ ಇದೆ. ಬಟ್ ನನ್ನ ಬ್ಯಾಡ್ಲಕ್ಕೆ ನೀರು ಮಾಡುವ ಮೆಷಿನ್ ಇದೆಯಲ್ಲ, ಆ ಮೆಷಿನು ಹೋಯ್ತು, ಹಾಳಾಗೋಯ್ತು ಅಂತ ಹೇಳಿದ್ರೆ ಮೊದಲಿನ ಥರ ಸ್ಪೀಡಾಗಿ ಇದು ಬಿಸಿ ಆಗ್ತಾ ಇಲ್ಲ ನೀರು. ಸೊ ಅದರಿಂದಾಗಿ ಈಗ ನೀರು ಹಾಕಿದರೆ ಅದ್ರಲ್ಲಿ ನೊರೆ ಥರ ಬರುತ್ತೆ. ಮೊದಲು ಆ ರೀತಿ ಬರ್ತಾ ಇರಲಿಲ್ಲ. ಏನೋ ಇತ್ತು ಅಂತ ಗೊತ್ತಿಲ್ಲ. ಅದಕ್ಕೆ ವ್ಯಾರಂಟಿ ಇದೆ, ತಗೊಂಡೋಗಿ ತೋರಿಸ್ಬೇಕು ಏನಾಗುತ್ತೆ ಅಂತ. ಸರ್ವಿಸ್ ಮಾಡಿಕೊಡ್ತಾರಾ, ಎಕ್ಸ್ಚೇಂಜ್ ಮಾಡಿ ಕೊಡ್ತಾರಾ ಗೊತ್ತಿಲ್ಲ. ಅದು ಗ್ಯಾರಂಟಿನೋ ಇರಬೇಕು. ನೋಡೋಣ, ಅದನ್ನು ಯೂಸ್ ಮಾಡ್ತೀನಿ ನಾನು. ಹಾಗೆ ಫೈನಲಿ ಪಾತ್ರೆ ಪಗಡೆಗಳನ್ನೆಲ್ಲ ತೊಳೆದು ನಂತರ ಎಲ್ಲ ಒಂದು ಕಡೆ ನೀಟಾಗಿ ಜೋಡಿಸಿಟ್ಟು ಸ್ಲ್ಯಾಬನ್ನು ಕ್ಲೀನ್ ಮಾಡ್ತಾ ಇದ್ದೇನೆ. ಸೊ ಸ್ಲ್ಯಾಬೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ನೀಟಾಗಿಟ್ಟರೆ ಅಡುಗೆ ಮಾಡಲಿಕ್ಕೆ ಖುಷಿ ಆಗುತ್ತೆ ನಮಗೆ. ಸೊ ಹೆಣ್ಮಕ್ಳು ಹಂಗಲ್ಲ, ಹೆಣ್ಮಕ್ಳು ಎಲ್ಲ ಮುಗ್ದ ನಂತರ ಕ್ಲೀನ್ ಮಾಡ್ತಾರೆ. ನಾವು ಗಂಡು ಮಕ್ಕಳು ಅಪರೂಪಕ್ಕೊಮ್ಮೆ ಕಿಚನ್ಗೆ ಹೋಗೋದ್ರಿಂದ ನಮಗೆ ಸ್ವಲ್ಪ ನೀಟ್ನೆಸ್ ಎಲ್ಲ ಜಾಸ್ತಿ ಬರುತ್ತೆ. ಆವಾಗ ಕೈ ತೊಳೆಯೋದೆಲ್ಲ ಉಂಟಲ್ಲ, ಅದು ಬರೀ ನನಗೆ ಮಾತ್ರ ಅಲ್ಲ, ಎಲ್ಲ ಗಂಡು ಮಕ್ಕಳಿಗೂ ಹಂಗೆ ಇರೋದು. ಕೈ ಎಲ್ಲ ಒದ್ದೆ ಇರುತ್ತಲ್ಲ. ಸೊ ಹಂಗಾಗಿ ನಾನಿವಾಗ ಒಲೆಯನ್ನು ಹೊತ್ತಿಸ್ತಾ ಇದ್ದೇನೆ. ಗ್ಯಾಸ್ ಉರಿಸಿ ಕಾವಲಿಯನ್ನು ಇಟ್ಟು ದೋಸೆ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಬನ್ನಿ ನೋಡೋಣ ಯಾವ ರೀತಿಯೆಲ್ಲ ದೋಸೆ ಬರ್ತದೆ ಅಂತ. ಸೊ ಕಾವಲಿಯನ್ನು ಗ್ಯಾಸಲ್ಲಿ ಇಟ್ಟ ನಂತರ ಸ್ವಲ್ಪ ಹೊತ್ತು ಉರಿಲಿಕ್ಕೆ ಬಿಡ್ತೇನೆ. ಆನಂತರ ಸ್ವಲ್ಪ ಕಾವಲಿ ಬಿಸಿ ಆಗ್ತದಲ್ಲ, ಸೊ ಆಗಲೇ ನಾನು ಎಣ್ಣೆಯನ್ನು ಕಾವಲಿಗೆ ಸರಿಸ್ತೇನೆ. ಅದು ಎಣ್ಣೆ ಅನ್ಕೋಬೇಡಿ ಇವನೇನಪ್ಪ ಎಣ್ಣೆ ಕಮ್ಮಿ ಆಗ್ತಾನೆ ಅಂತ. ಇದು ಕ್ರೀಮ್ ಏನೂ ಅಲ್ಲ, ಸ್ಪೆಷಲ್ ಕ್ರೀಮ್ ಅಲ್ಲ. ಬೆಂಗಳೂರಿನ ಚಳಿಗೆ ಕೊಬ್ಬರಿ ಎಣ್ಣೆ ಆದಂತಹ ರೀತಿ ಇದು, ಓಕೆ? ಬೆಂಗಳೂರಿನ ಚಳಿ ಯಾವ ರೀತಿ ಇದೆ ಅಂತ ನೀವು ಅನ್ಕೋಬೋದು. ಅದು ನಾವು ಅಂದ್ಕೊಂಡಂಗಿಲ್ಲ. ಇದು ಕೊಬ್ಬರಿ ಎಣ್ಣೆ, ನಾನು ಬಳಸ್ತಾ ಇರೋದು ಕೊಬ್ಬರಿ ಎಣ್ಣೆ. ತಿಂಡಿಗೆ ಊಟಕ್ಕೆ ಅದಿದಲ್ಲ, ನಾವು ಮಂಗಳೂರು ಸೈಡು ಇಲ್ಲ ಕೇರಳ ಸೈಡು ಆ ಕಡೆಗೆಲ್ಲ ನಾವು ಬಳಸೋದು ಜಾಸ್ತಿ ಕೊಬ್ಬರಿ ಎಣ್ಣೆ. ಇದು ನನ್ನ ಮೊದಲನೆಯ ದೋಸೆ ನೋಡಿ, ಅಮೀಬಾ ಅಂತರ ಆಯಿತು. ಕಾವಲಿ ಬಿಸಿಯಾಗಿಲ್ಲ ಅನಿಸುತ್ತೆ, ಅದರಿಂದಾಗಿ ಆ ರೀತಿ ಬಿತ್ತೋ ಏನೋ ಗೊತ್ತಿಲ್ಲ. ಫಸ್ಟ್ ದೋಸೆ ಅಂತ ಮಾಡಲಿಕ್ಕೆ ಆಗುತ್ತೆ. ಈ ಫಸ್ಟ್ ದೋಸೆ ಅಂತ ಮಾಡಲಿಕ್ಕೆ ಆಗೋದಿಲ್ಲ, ಈ ರೀತಿ ಎಲ್ಲ ಬರ್ತದೆ. ಅಡ್ಜಸ್ಟ್ ಮಾಡಿಕೊಂಡು ಮತ್ತೆ ಪ್ರಾಕ್ಟೀಸ್ ಸರಿ ಮಾಡೋದು ಅದು.
ದೋಸೆ ಹೋಗಿ ಅಮ್ಮಿ ಹೋಗಿದೆ ಇದು ಕಾವಲಿ ಬಂದಿಲ್ಲ ಸರಿ, ಕಾವಲಿ ಕಾಡಿಲ್ಲ. ನಾನು ಸರಿ ಇದ್ದೇನೆ, ಕಾವಲಿ ಸರಿ ಇಲ್ಲ, ಮ್ಯಾಟ್ರ್ ಅಷ್ಟೇ. ಇದೆಲ್ತಾ ಉಂಟು. ಹೆಂಗಸರು ಏನನ್ನು ಬೇಕಾದರೂ ಸಹಿಸ್ತಾರೆ, ಅವರ ಕಾವಲಿ ಎಲ್ಲ ಹಾಳು ಮಾಡಿದ್ರೆ ಉಂಟಲ್ಲ, ಅವರ ಪಾತ್ರೆ ಎಲ್ಲ ಹಾಳು ಮಾಡಿದ್ರೆ ಮತ್ತೆ ಮುಗೀತು, ದಂಡಂ ದಶಗುಣ. ಹಾಲಾಗಿಲ್ಲ, ಇದು ಆರ್ ಸಿ ಬಿದ್ದು ಪಂದ್ಯ ಥರ, ಮೊದಲದ್ದು ದೇವರಿಗೆ ಟ್ರೈ ಮಾಡುವ. ಸ್ವಲ್ಪ ಎಣ್ಣೆ ಹಾಕಿ, ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕುವ. ಲಕ್ಕಿಲ್ಲ ಅಂದರೆ ಪ್ರಾಬ್ಲಮ್. ಇವಾಗ ಕಾವಲಿ ಚಂದ ಕಾದಿರ್ತದೆ. ಕೆಲವರೆಲ್ಲ ಒಂದೇ ಬಟ್ಟಿಗೆ ಆಗ್ತದೆ, ನನಗೆ ಬರೋದಿಲ್ಲ. ನೀರು ದೋಸೆ ಮಾಡಿ ಪ್ರಾಕ್ಟೀಸ್ ಇಲ್ಲದವರಿಗೆ ಫಸ್ಟ್ ಒಂದು 2-3 ದೋಸೆ ಎಲ್ಲ ಮಾಡೋದು ಕಷ್ಟ ಆಗ್ತದೆ. ಸೊ ಆನಂತರ ಸ್ವಲ್ಪ ಅದರ ಹಿಡಿತ ನಮಗೆ ಸಿಗ್ತದೆ. ಇದು ನನ್ನದು ಹಿಟ್ಟು ಸ್ವಲ್ಪ ಮಂದಾಗಿದೆ, ನಾನು ಅದಕ್ಕೆ ಮತ್ತೆ ನೀರು ಸೇರಿಸ್ಕೊಂಡಿದ್ದೀನಿ. ನೀವು ಅದೇ ರೀತಿ ಮಾಡಿ, ಯಾಕೆಂತ ಹೇಳಿದರೆ ಹಿಟ್ಟು ಮಂದಾದರೆ ದೋಸೆ ಚೆನ್ನಾಗಿ ಬರಲ್ಲ. ಸ್ವಲ್ಪ ನೀಟಾಗಿ ಒಂದೇ ಸೌಟಲ್ಲಿ ಚುರ್ರ ಅಂತ ಅದು ರಟ್ತದಲ್ಲ, ಆ ಕಡೆ ಈ ಕಡೆ ಫುಲ್ ಕಾವಲಿ ಫುಲ್ ಆಗಬೇಕಂದ್ರೆ ಸ್ವಲ್ಪ ಹಿಟ್ಟು ನೀರು ಇರಬೇಕು. ಸೊ ಇನ್ನೊಂದೇನು ಗೊತ್ತಾ ಟ್ರಿಕ್ಸು, ಸ್ಟಾರ್ಟಿಂಗ್ ಸ್ವಲ್ಪ ಬೆಂಕಿ ಜಾಸ್ತಿ ಮಾಡಿ ಆಮೇಲೆ ಕಾವಲಿಗೆ ಇದಾಗ್ತಿರಲ್ಲ, ನೀವು ಹಿಟ್ಟಾಗ್ತಿರಲ್ಲ, ಹಿಟ್ಟಾದ ನಂತರ ಸ್ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಬೋದು, ತೊಂದರೆ ಇಲ್ಲ. ಆವಾಗ ಕಾವಲಿ ಕರಂಚುದಿಲ್ಲ. ನನ್ನದು ನೋಡಿ ಈಗ ಮಿಡ್ಲಲ್ಲಿ ಸ್ವಲ್ಪ ಕರಂಚಿದಾಗೆ ಆಗ್ತದೆ. ನಾನು ಇವಾಗ ಸ್ವಲ್ಪ ಎಣ್ಣೆಲ್ಲ ಬರಾಬರಿ ಆಗ್ತಾ ಇದ್ದಾನೆ, ಅದರಿಂದಾಗಿ ಲಗ್ತಾ ಉಂಟು. ಇಲ್ಲ ಅಂತ ಹೇಳಿದ್ರೆ ಅದು ಲಕ್ಕದೇ ಇಲ್ಲ. ಇವ ಹೋದ್ರೂ ಈ ನೀರು ದೋಸೆ ಮಾಡೋದು ನೀವು ಕಂಡಷ್ಟೆಲ್ಲ ಸುಲಭ ಅಲ್ಲ, ಅದು ತುಂಬ ಕಷ್ಟ ಇದೆ. ಕಾವಲಿಯಿಂದ ಅದನ್ನು ಲಕ್ಕಿಸುವ ಕೆಲಸ ಉಂಟಲ್ಲ, ಅದು ಅಷ್ಟು ಈಸಿ ಇದೆ ಅಲ್ಲ. ಅದು ಪ್ರಾಕ್ಟೀಸ್ ಮಾಡಲಿಕ್ಕೆ ನನಗೇನೆ ತುಂಬ ಟೈಮ್ ತಗೊಂಡಿದ್ದೀನಿ ನಾನು, ಅದು ಅಷ್ಟು ಸುಲಭ ಇಲ್ಲ. ಮತ್ತು ಇನ್ನೊಂದೇನಂತ ಹೇಳಿದರೆ, ಕಾವಲಿ ಏನಾದರೂ ಎದ್ದಿಲ್ಲ ಅಂತಂದರೆ ಫಸ್ಟಿಗೆ ಒಂದು ಆಮ್ಲೆಟ್ ಮಾಡ್ಕೊಳ್ಳಿ, ಗೊತ್ತಾಯ್ತಾ? ಆಮ್ಲೆಟ್ ಮಾಡಿದ್ರೆ ಕಾವಲಿ ಎದ್ದೇಳ್ತದೆ. ಅದು ಆಗಿಲ್ಲ ಅಂತ ಹೇಳಿದ್ರೆ ತುಪ್ಪ ಇದೆಯಲ್ಲ, ತುಪ್ಪವನ್ನು ಸ್ವಲ್ಪ ಸಾರಿಸ್ಕೊಂಡ್ರೆ ಆಯಿತು. ಫಸ್ಟ್ ಒಂದು 2 ದೋಸೆಯನ್ನು ತುಪ್ಪದಲ್ಲಿ ಮಾಡಿಕೊಂಡ್ರೆ ಕಾವಲಿ ನೀಟಾಗಿ ನಮ್ಮ ದಾರಿಗೆ ಬರ್ತದೆ. ಇವಾಗ ನನ್ನದು ದೋಸೆ ಎಲ್ಲ ಮುಗೀತು. ಫಸ್ಟ್ ಒಂದು 2-3 ದೋಸೆ ತುಂಬ ಹಸಿವಾಗ್ತದಲ್ಲ, ಅದನ್ನು ನಾನೇ ತಿನ್ಕೊಡ್ತೀನಿ. ನನಗೆ ಇವಾಗ ಗೊತ್ತಾಗ್ತಾ ಉಂಟು, ನಮ್ಮ ಹೆಣ್ಮಕ್ಳೆಲ್ಲ ದೋಸೆ ಗೀಸೆ ಎಲ್ಲ ಮಾಡ್ತಾರೆ, ಮಾಡಿ ಲಾಸ್ಟಿಗೆ ನಾವು ಊಟಕ್ಕೆ ಒಟ್ಟಿಗೆ ಕೂರುದಲ್ವಾ, ಊಟಕ್ಕೆ ಒಟ್ಟಿಗೆ ಕೂರುವಾಗ ನಮಗಿಂತ ಕಡಿಮೆ ತಿನ್ನೋದು ಅವರು. ನಾವು ಅನ್ಕೊಳ್ಳೋದು ಎಂತಪ್ಪ ಇವ್ರು ಇಷ್ಟೆಲ್ಲ ಕೆಲಸ ಮಾಡಿ ಇವ್ರು ಸ್ವಲ್ಪ ತಿನ್ನೋದು ಅಂತ. ಸ್ವಲ್ಪ ತಿನ್ನೋದಲ್ಲ ಗೈಸ್, ಅವರು ಇದೆ ಮಾಡುವಾಗ ಉಂಟಲ್ಲ ಹಸಿವಾಗಿರ್ತದಲ್ಲ, ಚಂದ ತಿಂದಿರ್ತಾರೆ ಹೊಟ್ಟೆಗೆ. ನಮ್ಮ ಇದರಲ್ಲಿ ಮಾತ್ರ 1-2 ದೋಸೆ ಸಾಕು ಅಂತ ಹೇಳಿ ನಾವು ಹೊಡಿಯೋದು. ಎಲ್ರು ಹಂಗಲ್ಲ, ಎಲ್ಲ ಮಂದ್ರ ಆ ರೀತಿ ಇಲ್ಲ. ಸೊ ಕೆಲವೊಬ್ರು ತಮಾಷೆಗಳ್ದಷ್ಟೇ, ಬಟ್ ವಾಸ್ತವ ಅದು. ಇವಾಗಿನ ಹೆಣ್ಮಕ್ಳೆಲ್ಲ ಹಂಗೆ ಮಾಡೋದು. ಸೊ ಫೈನಲಿ 3 ದೋಸೆಯನ್ನು ಮೊದಲು ಮಾಡಿದ 3 ದೋಸೆಯನ್ನು ನಾನು ಫಸ್ಟಿಗೆ ತಿಂದು ಮುಗಿಸಿ ಡಮಾರು ಮಾಡಿದ್ದೇನೆ. ಸೊ ಅದೊಂಥರ ಖುಷಿಯೇ ಬೇರೆ, ನಾವು ಮಾಡಿದ ದೋಸೆಯನ್ನು ನಾವೇ ತಿನ್ನೋದು. ಸೊ ಆ ನಂತರ ದೋಸೆ ಮಾಡಿ ಎಷ್ಟು ಬೇಕೋ ಅಷ್ಟು ದೋಸೆಯನ್ನು ಮಾಡಿಟ್ಕೊಂಡು ನನ್ನ ಇವತ್ತಿನ ದೋಸೆಯ ಕಥೆಯನ್ನು ಮುಗಿಸಿದೆ. ಸೊ ಇವತ್ತು ಈ ದೋಸೆಯನ್ನು, ನೀರು ದೋಸೆಯನ್ನು ನೀವು ಚಿಕನ್ ಸಾರು ಇಲ್ಲ ಬಸಳೆ ಇಲ್ಲ ಯಾವುದೇ ಪದಾರ್ಥಗಳ ಜೊತೆ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ನಾನು ಇವತ್ತು ದಾಲ್ ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ದೀನಿ. ಸೊ ಗಾಯ್ಸ್, ನನ್ನದು ಇವತ್ತಿನ ವಿಡಿಯೋ. ನಿಮಗೆ ತುಂಬ ಬೇಜಾರಿದೆ, ತುಂಬ ಟೆನ್ಷನ್ ಇದೆ ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೀತಿಯ ವ್ಯತ್ಯಸ್ತ ವಿಡಿಯೋಗಳೆಲ್ಲ ಬರ್ತಾ ಇರುತ್ತೆ. ವಿಡಿಯೋ ಇಷ್ಟ ಆಯ್ತು ಅಂತಂದರೆ ಲೈಕ್, ಕಮೆಂಟ್, ಶೇರ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು.